ಇವತ್ತು ಕೆಲವೊಂದಿಷ್ಟು ಬ್ಯಾಲೆನ್ಸಿಂಗ್ ಆಸನಗಳನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ ನೇರವಾಗಿ ನಿಂತ್ಕೊಂಡು ಎರಡೂ ಪಾದಗಳನ್ನು ಜೋಡಿಸಿ ಹಿಮ್ಮಡಿಗಳನ್ನು ಎತ್ತುವುದು. ದೃಷ್ಟಿ ನೇರವಾಗಿರಬೇಕು. ಈ ರೀತಿಯಾಗಿ ಒಂದು 20 ಸತಿ ರಿಪಿಟೇಷನ್ ಮಾಡಬೇಕು. ಯಾರಿಗೆ ಬ್ಯಾಲೆನ್ಸ್ ಮಾಡಲು ಡಿಫಿಕಲ್ಟ್ ಆಗುತ್ತೋ, ತೊಂದರೆ ಆಗುತ್ತೋ ಅವ್ರು ಮೊದಲಿಗೆ ಗೋಡೆ ಸಹಾಯ ತಗೊಂಡು ಪ್ರಾಕ್ಟೀಸ್ ಮಾಡಬೇಕು. ಇವಾಗ ಇನ್ನೊಂದು ಭಂಗಿ, ಪಾದಗಳನ್ನು ಮುಂಬದಿಗೆ ವಿ ಶೇಪಲ್ಲಿ ಇಟ್ಕೋಬೇಕು. ನಂತರ ಈಗ ಹಿಂಬಡಿಗಳನ್ನು ಎತ್ತಬೇಕು. ಇವಾಗಲೂ ಅಷ್ಟೇ, ಬ್ಯಾಲೆನ್ಸಿಂಗ್ ಕಷ್ಟ ಆದರೆ ಗೋಡೆ ಸಹಾಯ ತಗೊಂಡು ಪ್ರಾಕ್ಟೀಸ್ ಮುಂದುವರಿಸಬೇಕು. ಎರಡು ಕೈಗಳನ್ನು ಸೊಂಟದ ಮೇಲಿಟ್ಟು ಈ ರೀತಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಈ ಒಂದು ಎಕ್ಸಸೈಸ್ ಕೂಡ 20 ಸತಿ ರಿಪಿಟೇಷನ್ ಮಾಡಬೇಕು. ಈ ರೀತಿ ಎಕ್ಸಸೈಸ್ಗಳಿಂದ ಪಾದದಲ್ಲಿರುವಂಥ ಸಣ್ಣ ಸಣ್ಣ ಮಸಲ್ಸ್ಗಳಿಗೆ, ಮಾಂಸಖಂಡಗಳಿಗೆ ಸರಿಯಾದ ಎಕ್ಸಸೈಸ್ ಸಿಗುತ್ತೆ ಮತ್ತು ರಕ್ತ ಸಂಚಾರ ಚೆನ್ನಾಗಿ ಆಗೋದ್ರಿಂದ ರಿಲೀಫ್ ಆಗಿರುತ್ತೆ. ನಂತರ ಇದೇ ಭಂಗಿಯನ್ನು ರಿವರ್ಸ್ ಆಗಿ, ಅಂದರೆ ಹಿಂದೆ ವಿ ಶೇಪ್ ಆಗಿ ನಿಂತ್ಕೊಳ್ಳೋದು. ನಂತರ ಇದೇ ಭಂಗಿಯನ್ನು ರಿವರ್ಸ್ ಆಗಿ ಮಾಡೋದು. ಮುಂದೆ ಪಾದಗಳನ್ನು ಜೋಡಿಸ್ತಾ ಹಿಂಬದಿ ವಿ ಶೇಪ್ ಆಗಿ ಆಕಾರದಲ್ಲಿ ನಿಂತ್ಕೊಂಡು ಬೇಕಾದ ಗೋಡೆ ಸಹಾಯ ತಗೊಂಡು ಈ ಎಕ್ಸಸೈಸ್ನ 20 ಬಾರಿ ಮುಂದುವರಿಸ್ಬೋದು. ಈ ರೀತಿ ಎಕ್ಸಸೈಸ್ಗಳು ನೋಡೋಕ್ಕೆ ತುಂಬ ಸರಳವಾಗಿದ್ದರೂ ಕೂಡ ಇದರ ಪರಿಣಾಮ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಈ ರೀತಿ ಎಕ್ಸಸೈಸ್ಗಳಿಂದ ಕಾಲುಗಳಲ್ಲಿರುವ ಬೇರೆ ಬೇರೆ ಮಸಲ್ಸ್ಗೆ ಬೇರೆ ಬೇರೆ ರೀತಿಯ ಆಕ್ಟಿವೇಶನ್ ಆಗುತ್ತೆ. ನಂತರ ಎರಡು ಕಾಲುಗಳನ್ನು ಜೋಡಿಸಿ ಹಿಮ್ಮಡಿ ಮೇಲೆ ಭಾರ ಹಾಕ್ತಾ ಮುಂಬದಿಯ ಪಾದಗಳನ್ನು ಎತ್ತೋದು. ಈ ರೀತಿ ಒಂದು 20 ಸತಿ ಪ್ರಾಕ್ಟೀಸ್ ಮಾಡಬೇಕು. ಸಾಧ್ಯವಾದರೆ ಕಾಲುಗಳನ್ನು ಅಗಲಿಸಿ ನಿಂತ್ಕೊಂಡ್ರೆ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ. ಬೇಕಾದರೆ ಗೋಡೆ ಸಹಾಯ ಕೂಡ ತಗೋಬೋದು. ಹಿಮ್ಮಡಿಗಳನ್ನು ನಮ್ಮ ದೇಹದ ಎರಡನೇ ಹಾರ್ಟ್, ಹೃದಯ ಭಾಗ ಅಂತ ಕರೀತಾರೆ. ಯಾಕಂದರೆ ನಮ್ಮ ದೇಹದಲ್ಲಿ ಕೆಳಮುಖವಾಗಿ ಹರಿಯುತ್ತಿರುವ ರಕ್ತ ಸಂಚಾರವನ್ನು ತಿರ್ಗಾ ಮೇಲ್ಮುಖವಾಗಿ ಹರಿಸಲು ಈ ಒಂದು ಎಕ್ಸಸೈಸ್ ತುಂಬ ಅನುಕೂಲ ಮಾಡಿಕೊಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.